SSLC ರಿಸಲ್ಟ್ ಅಂತೂ ಬಂದಾಯ್ತು. ಇನ್ನು ಏನ್ ಮಾಡಬೇಕು ಅಂತ ಪ್ರಶ್ನೆ ಬಂದಿದೆ. ಸಹಜವಾಗಿ ವಿದ್ಯಾರ್ಥಿಗಳಿಗೆ ಹಾಗೂ ಪಾಲಕರಿಗೆ ಬರ್ತಕ್ಕಂಥ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಯೂಶಲಿ ಎಲ್ಲರಿಗೂ PUC ಮಾಡ್ಲಿಕ್ಕೆ ಹೋಗ್ತಾರೆ. ಎಲ್ಲರಿಗೂ ತಲೆಯೊಳಗೆ ಬಂದ್ಬಿಡುತ್ತೆ, ಪಾಲಕರಾಗಿರ್ಬೋದು, PUC ಮಾಡೋಣ. ಅದರಲ್ಲೂ ಕೂಡ ನಿಮಗೆ PUC ಅಲ್ಲಿ ಕೂಡ 3 ಬ್ರಾಂಚಸ್ಗಳಿಗೆ ಹೋಗ್ತಾರೆ. ಅದು ಆರ್ಟ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಅಥವಾ ಕಾಮರ್ಸ್ ಆಗಿರ್ಬೋದು. ಇನ್ನು ಅಂಕಿಂಗ್ ಮೇಲೆ ನೀವು ಪೇರೆಂಟ್ಸ್ ನಿಮ್ಮನ್ನ ಅಳಿತಾರೆ. ಸ್ಕೂಲ್ನಲ್ಲಿ ನಿಮ್ಮನ್ನು ನೀವು ಅಳ್ಕೋತೀರ ರಿಸಲ್ಟ್ ನೋಡಿ. ಕ್ಲಾಸ್ ಓರಿಯೆಂಟೆಡ್ ಆಗಿ ಹೇಗೆ ನೀವು ಮಾರ್ಕ್ಸ್ ತಗೋತೀರಾ ಆ ಅನುಗುಣವಾಗಿ ನೀವು ಟ್ರೇಡಿನ ತಗೋಲಿಕ್ಕೆ ಹೋಗ್ತೀರಿ, ಹೌದಲ್ವಾ? ಕ್ಲಾಸಲ್ಲಿ ನೀವೇನೋ ಪಾಸ್ ಮಾಡಿದ್ರೆ ಸೈನ್ಸ್ ಕಡೆಗೆ ಹೋಗೋದಾಗಲಿ, ಅಥವಾ ಸೆಕೆಂಡ್ ಕ್ಲಾಸಲ್ಲಿ ಬಂದರೆ ನಾವು ಕಾಮರ್ಸ್ ಕಡೆ ಆಗೋದು, ಅಥವಾ ಜಸ್ಟ್ ಪಾಸ್ ಆದರೆ ನಾವು ಆರ್ಟ್ಸ್ ಕಡೆ ಹೋಗೋದು. ಇದಂತ ಒಂದು ಸಂಪ್ರದಾಯದಾಯಕವಾಗಿ ಬಂದದ್ದು. ಸಾಕಷ್ಟು ಜನರಿಗೆ ಇದು ಕೂಡ ಗೊತ್ತು, ನಾನೇನು ಹೇಳ್ತಾ ಇದ್ದೇನೆ ಅಂದ್ರು. ಆದ್ರೂ ಕೂಡ ನಿಮಗೆ ಇನ್ನಷ್ಟು ಸಾಕಷ್ಟು ಕೋರ್ಸ್ಗಳಿವೆ. ಸೊ ಆ ಕೋರ್ಸು ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳಿವೆ, ಅವನು ಕೂಡ ನೀವು ಈ ಒಂದು ವಿಡಿಯೋಸ್ ಅಲ್ಲಿ ನೋಡ್ಬೋದು. ಸೊ ಇವುಗಳ ಬಗ್ಗೆ ನಾನು ಇವತ್ತು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಂಪತ್, ನೀವು ನೋಡ್ತಾ ಇರೋದು ಸಂಪತ್ ಮೀಡಿಯಾ ಚಾನೆಲ್. ಹಾಗೆ ಬೆಲ್ ಐಕಾನ್ ಅನ್ನು ಒತ್ತೋದನ್ನ ಮರಿಬೇಡಿ. ರಿಸಲ್ಟ್ ಅಂತೂ ಬಂದಾಯ್ತು. ಅದರಲ್ಲಿ ತುಂಬಾನೇ ಕನ್ಫ್ಯೂಷನ್ ಇದೆ ಸ್ಟೂಡೆಂಟ್ಗಳಿಗೆ ಹಾಗೆ ಪಾಲಕರಿಗೆ ಕೂಡ. ಏನ್ ಮಾಡಬೇಕು, 90+ ಬಂದ್ರೆ ಸೈನ್ಸ್ ಮಾಡೋಣವಾ, ಅಥವಾ ಕನ್ಫ್ಯೂಷನ್ ಆಗುತ್ತೆ ಏನ್ ಮಾಡೋಣ ಅಂತ, ಅಥವಾ 80% 70% ಇದೆಲ್ಲ ನೋಡ್ತೀರಾ. ಸೊ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋ ನಿಮ್ಮ ಎಲ್ಲರ ಫ್ರೆಂಡ್ಸ್ಗಳಿಗೆ ಮತ್ತು ಪಾಲಕರಿಗೆ, ಎಲ್ಲರಿಗೂ ಕೂಡ ಯಾರು ನೋಡ್ತಾ ಇದ್ದಾರೆ ನಿಮ್ಮ ಫ್ರೆಂಡ್ಸ್ಗೆ, ಪಾಲಕರಿಗೆ ಅಥವಾ ಪೋಷಕರಿಗೆ ನೀವು ಇದನ್ನ ನೀವು ಶೇರ್ ಮಾಡಿ, ಅವ್ರಿಗೂ ಕೂಡ ಇದರ ಪ್ರಯೋಜನ ಆಗಲಿ ಅಂತ. ಎಲ್ಲದಕ್ಕಿಂತ ಮುಂಚೆ ಪಾಲಕರು ವಿದ್ಯಾರ್ಥಿಗಳ ಮನಸ್ಸನ್ನ ಅರ್ಥ ಮಾಡಿಕೊಂಡು ಅವರಿಗೆ ಏನು ಇಂಟ್ರೆಸ್ಟ್ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಪಾಲಕರ ಮಕ್ಕಳ ಜೊತೆ ಸಮಬಲವಾಗಿ ನಿಂತು ಅವರಿಗೆ ದಾರಿ ದೀಪವನ್ನ ತೋರಿಸಬೇಕು ಈ ಒಂದು ಸಮಯದಲ್ಲಿ. ಯಾಕಂದ್ರೆ ಅವರು ಈ ಒಂದು ವಯಸ್ಸಿನಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ, ಸರಿಯಾದ ಒಂದು ಗುರಿ ಅಥವಾ ಸರಿಯಾದಂತಹ ಒಂದು ಆಯ್ಕೆ ಮಾಡಲಿಕ್ಕೆ ಗುರು ಹಾಗೂ ಪಾಲಕರ ಒಂದು ಜವಾಬ್ದಾರಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನನ್ನ ಅಭಿಪ್ರಾಯದ ಪ್ರಕಾರ ಕುಲ್ಲಂಕುಷವಾಗಿ ನೀವು ಮಕ್ಕಳ ಜೊತೆ, ಪಾಲಕರು ಪೋಷಕರು ಮಕ್ಕಳ ಜೊತೆ ಕೂತ್ಕೊಂಡು ಸರಳವಾಗಿ ಅವರಿಗೆ ಇಷ್ಟ ಆದಂತಹ ಒಂದು ಅಥವಾ ಪ್ರಯೋಜನಕಾರಿಯಾದಂತಹ ನಿಟ್ಟಿನಲ್ಲಿ ವಿಚಾರವನ್ನು ಮಾಡಿ ಒಂದು ಆಯ್ಕೆ ಮಾಡಿಕೊಳ್ಳಬೇಕಾಗತ್ತೆ. ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿರುವ ಹಾಗೆ SSLC ಮುಗಿದ ತಕ್ಷಣ ನಾವು ಸೈನ್ಸ್ಗೆ ಹೋಗ್ತೀವಿ ಏನಾಗುತ್ತೆ, ಅಥವಾ ಕಾಮರ್ಸ್ಗೆ ಹೋದ್ರೆ ಏನಾಗುತ್ತೆ, ಅಥವಾ ಆರ್ಟ್ಸ್ಗೆ ಹೋದ್ರೆ ಏನಾಗುತ್ತೆ. ಕೆಲವೊಂದಿಷ್ಟು ಡಿಪ್ಲೊಮಾ ಕೋರ್ಸ್ಗಳು ಇವೆ, ಕೆಲವೊಂದಿಷ್ಟು ಪ್ರೊಫೆಷನಲ್ ಕೋರ್ಸ್ಗಳು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಇವತ್ತು. ಮೊದಲಿಗೆ ನಾವು ಪ್ರೊಫೆಷನಲ್ ಕೋರ್ಸ್ಗಳಿಗೆ ಹೋಗೋಣ. ಏನಿದು ಪ್ರೊಫೆಷನಲ್ ಅಂತಂದ್ರೆ 2 ಅಥವಾ 3 ವರ್ಷದ ಕೋರ್ಸ್ಗಳಾಗಿರ್ತವೆ. ಆಫ್ಟರ್ PUC ITI ಕೋರ್ಸ್ ಆಗಿರ್ಬೋದು, ಅದರಲ್ಲೂ ಕೂಡ ಇಲೆಕ್ಟ್ರಿಷಿಯನ್ಸ್, ಫಿಟರ್, ಪ್ಲಂಬರ್, ಪೇಂಟರ್, ಸೋಲಾರ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಗೆ CNC, VNC, ಮಷಿನ್ ಆಪರೇಟರ್, ಈ ಕರಿಯರ್ ಕೂಡ ಸಾಕಷ್ಟಿವೆ ITI. ಸೊ ಆಫ್ಟರ್ ITI ನೀವು ಓದಲೇಬೇಕು ಮತ್ತು ಓದಲಿಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ಡಿಪ್ಲೊಮಾ ಕೂಡ ನೀವು ಮಾಡ್ಕೊಳ್ಬಹುದು. ಲ್ಯಾಟ್ರಲ್ ಎಂಟ್ರಿ ಅಂತ ಕೊಡ್ತಾರೆ, ಅದು 2 ವರ್ಷದಲ್ಲಿ ಡಿಪ್ಲೊಮಾ ಕೂಡ ನಿಮ್ಗೆ ಮುಗಿಯುತ್ತೆ. ಮುಂದೆ ಇದೇ ರೀತಿ ನೀವು ಓದ್ಬೇಕು ಅಂದ್ರೆ ಇಂಜಿನಿಯರಿಂಗ್ ಕೂಡ ನೀವು ಓದ್ಬಹುದು. ಸೆಕೆಂಡ್ ಒಂದು ಡಿಪ್ಲೊಮಾ ಕೋರ್ಸ್ ಅಂದ್ರೆ ಪಾಲಿಟೆಕ್ನಿಕ್. ಎಲ್ಲರ ತಲೆಯಲ್ಲಿ ಬರುತ್ತೆ ಡಿಪ್ಲೊಮಾ ಅಂದ್ರೆ ಪಾಲಿಟೆಕ್ನಿಕ್ ಕೋರ್ಸ್ ಅಷ್ಟೇ ಅಲ್ಲದೆ ಮೆಕ್ಯಾನಿಕಲ್ ಕೂಡ ಇದೆ, ಎಲೆಕ್ಟ್ರಿಕ್ ಕೂಡ ಇದೆ, ಕಂಪ್ಯೂಟರ್ ಸೈನ್ಸ್ ಕೂಡ ಇದೆ. ಸಾಕಷ್ಟು ಒಂದು ಜನರಿಗೆ ನೀವು ಇದನ್ನ ಕೂಡ ನೋಡ್ಕೊಳ್ಬಹುದು ಒಂದ್ಸರಿ. ಇದನ್ನ ನೀವು ನೋಡ್ಕೊಂಡಿದ ತಕ್ಷಣ, ಅಥವಾ ನೀವು ಏನು ಪಾಲಿಟೆಕ್ನಿಕ್ ಅಥವಾ ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್ ಇವನ್ನೆಲ್ಲ ನೀವು ಡಿಪ್ಲೊಮಾದಲ್ಲಿ ಮುಗಿಸ್ಕೊಂಡು ಥರ್ಡ್ ಸೆಮಿಸ್ಟರ್ ನಂತರ ಲ್ಯಾಟ್ರಲ್ ಎಂಟ್ರಿ ಎಕ್ಸಾಮ್ ಕೊಡೋದ್ರ ಮೂಲಕ ನೀವು ಕೂಡ ಇಂಜಿನಿಯರಿಂಗ್ ಕೂಡ ಮಾಡಬಹುದು. ಡಿಪ್ಲೊಮಾದಲ್ಲಿ ಕೋರ್ಸ್ಗಳು ಇವೆ. ಡಿಪ್ಲೊಮಾ ಫಾರ್ಮಸಿ ಆಗಿರ್ಬೋದು, ಡಿಪ್ಲೊಮಾ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಫ್ಯಾಷನ್ ಡಿಸೈನಿಂಗ್ ಆಗಿರ್ಬೋದು, ಸಾಕಷ್ಟು ಡಿಫಾರ್ಮಾ ಅಂತ ಇರುತ್ತೆ. ಸೊ ನೀವು ನಿಮಗೆ ಹೇಳ್ತಾ ಇರೋದು ವೆರೈಟೀಸ್ ಆಫ್ ನಿಮಗೆ ಒಂದು ಸ್ವಲ್ಪ ಈ ಒಂದು ಸಿಚುವೇಶನ್ದಲ್ಲಿ ಸ್ವಲ್ಪ ನಿಮಗೆ ಇಂಡೆಕ್ಸ್ ತರ, ನಿಮಗೆ ಪರಿವಿಡಿ ತರ ಯಾವ್ಯಾವ ಕೋರ್ಸ್ ಇದೆ ಅಂತ ಪ್ರಿಂಟ್ ಆಗಲ್ಲ, ಒಂದೊಂದ್ಸರಿ ಕನ್ಫ್ಯೂಷನ್ ದಲ್ಲಿ ಇರ್ತೀರಿ. ಸೊ ಅದು ಕೂಡ ನಿಮಗೆ ಎಲ್ಲ ಸಾಕಷ್ಟು ನಿಮ್ಗೆ ಅರ್ಥ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಪ್ರತಿಯೊಂದನ್ನು ಹೇಳಿಕೆ ನಾನು ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀನಿ. GTTC ಅಂತ ಬರುತ್ತೆ, ಗೌರ್ಮೆಂಟ್ ಟೂಲ್ಸ್ ಅಂಡ್ ಟ್ರೈನಿಂಗ್ ಸೆಂಟರ್ ಅಂತ. ಕರ್ನಾಟಕದ ಸರ್ಕಾರಿ ಸಂಸ್ಥೆ ಇದ್ದು 4 ವರ್ಷದ ಕೋರ್ಸ್ ಇದು. 100% ಪ್ಲೇಸ್ಮೆಂಟ್ ಅವರೇ ಕೊಡ್ತಾರೆ. 70% ಪ್ರಾಕ್ಟಿಕಲ್ ಇರುತ್ತೆ, 30% ಥಿಯರಿ ಇರುತ್ತೆ. ಸೊ ಇದನ್ನ ಕೂಡ ನೀವು ಸ್ಟಡಿ ಮಾಡಬಹುದು.
ಡ್ಯೂ ನೋ ಪ್ಯಾರಾಮೆಡಿಕಲ್ ಕೋರ್ಸಸ್, ಲ್ಯಾಬ್ ಟೆಕ್ನಿಷಿಯನ್, ನರ್ಸಿಂಗ್, ರೇಡಿಯಾಲಜಿ ಅಂತ ನೀವು ನೋಡ್ಬೋದು ಪ್ಯಾರಾಮೆಡಿಕಲ್ ಕೋರ್ಸಸ್ ಅಲ್ಲಿ. ಇದು 1 ಅಥವಾ 2 ಅಥವಾ 3 ವರ್ಷದ ಕೋರ್ಸ್ಗಳಾಗಿರ್ತವೆ. ಈವನ್ ಕೂಡ ನೀವು SLC ಮುಗಿಸ್ಕೊಂಡು ನೀವು ಪ್ರೈವೇಟ್ ಅಥವಾ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನೀವು ಕೂಡ ಕೆಲಸನ ಮಾಡ್ಕೊಳ್ಬೋದು. ಇವೆಲ್ಲ ಬಿಟ್ಬಿಟ್ಟು ನಾನು PUC ಸೈನ್ಸೇ ಮಾಡ್ತೀನಿ ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಅವ್ರಿಗೂ ಕೂಡ ಒಂದು ಸಾಕಷ್ಟು ವೆರೈಟೀಸ್ ಆಫ್ ಸಬ್ಜೆಕ್ಟ್ಸ್ ಇರುತ್ತೆ. ಸ್ವಲ್ಪ ಜನರಿಗೆ ನಿಮಗೂ ಕೂಡ ಗೊತ್ತಿರ್ಬೋದು, ಸ್ವಲ್ಪ ಜನರಿಗೆ ಗೊತ್ತಿರಲ್ಲ. PCMB ಅಂತ ಒಂದು ಅದ್ರೊಳಗೆ ಒಂದು ಆಪ್ಷನ್ ಇರುತ್ತೆ. ನೀವು ಹೇಗೆ ಲ್ಯಾಂಗ್ವೇಜಸ್ ತೊಗೊಂಡ್ರೆ ಮೇನ್ ಸಬ್ಜೆಕ್ಟ್ಸ್ ತಗೊಳ್ಬೇಕಾಗುತ್ತೆ ಸೈನ್ಸ್ದಲ್ಲಿ. PCMB ಅಂತ ಇರುತ್ತೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥ್ಸ್ ಅಂತ ಬರುತ್ತೆ. ಇನ್ನೊಂದು ಟ್ರೇಡ್ದಲ್ಲಿ ಹೋದ್ರೆ PCMC ಅಂತ ಇರುತ್ತೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಕಂಪ್ಯೂಟರ್ ಸೈನ್ಸ್ ಅಂತ ಬರುತ್ತೆ. ಇನ್ನೊಂದು ಸ್ಪೆಷಲ್ ಒಂದಿರುತ್ತೆ PCME ಅಂತ ಬರುತ್ತೆ, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಕೆಮಿಸ್ಟ್ರಿ, ಎಲೆಕ್ಟ್ರಾನಿಕ್ಸ್. ಈ ರೀತಿ ಸಾಕಷ್ಟು ಈ ಒಂದು ಕೋರ್ಸ್ ಏನು ಹೇಳಿದೆ ಅಲ್ಲ PCME ಸಾಕಷ್ಟು ಕಾಲೇಜಲ್ಲಿ ಇರಲ್ಲ. ನೀವು ನೋಡ್ಕೊಂಡ್ಬಿಟ್ಟು ಎಲೆಕ್ಟ್ರಾನಿಕ್ ಸಂಬಂಧಪಟ್ಟಂಗೆ ನೀವು ಬೆಸ್ಟ್ ಯಾವ್ದು ಕಾಲೇಜ್ ಇದೆ ಅಂತ ನೋಡ್ಕೊಳ್ಬೋದು. ನನ್ನ ಪ್ರಕಾರ ಎಲ್ಲದಕ್ಕಿಂತ ಬೆಸ್ಟ್ ಅಂದ್ರೆ PCMB ತೆಗೆದುಕೊಳ್ಳೋದು. ಯಾಕಂದ್ರೆ ಇಂಜಿನಿಯರಿಂಗ್ ಸೈಡ್ ಕೂಡ ನೀವು ಹೋಗ್ಬೋದು, ಮೆಡಿಕಲ್ ಸೈಡ್ ಕೂಡ ನೀವು ಹೋಗ್ಬೋದು, ಅಥವಾ ಡಿಗ್ರಿ ಲೈನ್ ಕೂಡ ನೀವು ಬರ್ಬೋದು. ಸೊ ಇದು ಒಂದು ಅಂದ್ರೆ BSc ಅಗ್ರಿ ಕೂಡ ನೀವು ಮಾಡ್ಕೊಳ್ಬೋದು. ನಿಮಗೆ IT ಇನ್ಫಾರ್ಮೇಶನ್ ಸಂಬಂಧಪಟ್ಟಂಗೆ, ಇನ್ಫಾರ್ಮೇಶನ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂಗೆ ಇಂಟ್ರೆಸ್ಟ್ ಏನಾದರೂ ನಿಮಗಿದ್ರೆ, ನೀವು ಬಯಾಲಜಿ ನನಗೆ ಇಷ್ಟ ಆಗಲ್ಲ ಅಂತ ಅನ್ನೋರು PCMC ತಗೊಂಡು ನಂತರ ನೀವು BCA ಮಾಡ್ಬೋದು, ಇಂಜಿನಿಯರಿಂಗ್ ಕೂಡ ಮಾಡ್ಬೋದು. ಇನ್ನು ಕಾಮರ್ಸ್ಗೆ ಬಗ್ಗೆ ನಿಮಗೆ ಹೇಳಬೇಕು ಅಂತಂದ್ರೆ, ಕಾಮರ್ಸ್ ಅಂದ್ರೆ ಬಿಸ್ನೆಸ್ ಸಂಬಂಧಪಟ್ಟಂಗೆ ಅಕೌಂಟೆನ್ಸಿ, ಬ್ಯಾಂಕಿಂಗ್ ಇದರಲ್ಲಿ ನಿಮಗೆ ಏನಾದರೂ ತುಂಬಾನೇ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಕಾಮರ್ಸ್ ಸೈಡ್ಗೆ ಬನ್ನಿ. ಆಫ್ಟರ್ BBA ಮಾಡ್ಕೊಳ್ಬೋದು, BCA ಮಾಡ್ಕೊಳ್ಬೋದು, MBA ಕೂಡ ಮಾಡ್ಕೊಳ್ಬೋದು. ಇನ್ನು ಆರ್ಟ್ಸ್ ಅಂದ್ರೆ ಕೊನೆಗೆ ಹೇಳ್ಬೇಕಂದ್ರೆ ಆರ್ಟ್ಸ್ನ ತುಂಬಾ ನೆಗ್ಲಿಜೆನ್ಸ್ ಮಾಡ್ತಾರೆ. ಸಿವಿಲ್ಸ್ ಸಾಕಷ್ಟು ಜನ ಅಂತಾರೆ ತುಂಬಾ ದೊಡ್ಡ ಹುಡುಗರು ಆರ್ಟ್ಸ್ ಮಾಡ್ತಾರೆ, ಹಾಗೇನಿರಲ್ಲ. ಆರ್ಟ್ಸ್ ತುಂಬಾನೇ ಒಳ್ಳೆ ಕೋರ್ಸ್ ಅದು. ಸಿವಿಲ್ಸ್ ಎಕ್ಸಾಮ್ಸ್ಗೆ UPSC ಆಗಿರ್ಬೋದು, KPSC ಆಗಿರ್ಬೋದು, ಗೌರ್ಮೆಂಟ್ ಜಾಬ್ ಹುಡುಕ್ತಾ ಇರೋ, ಗೌರ್ಮೆಂಟ್ ಜಾಬ್ನೇ ಮಾಡ್ಬೇಕನ್ನೋರು ಆರ್ಟ್ಸ್ಗೆ ಬಂದ್ರೆ ತುಂಬಾನೇ ಅವಕಾಶಗಳಿವೆ. ಸೊ ತುಂಬಾನೇ ಇಂಪಾರ್ಟೆಂಟ್. ಆರ್ಟ್ಸ್ ಮುಗಿಸ್ಕೊಂಡು ನೀವು BA ಕೂಡ ಮಾಡ್ಕೋಬಹುದು, LLB ಮಾಡ್ಕೊಳ್ಬಹುದು, ಸೊ B.Ed ಮಾಡ್ಕೊಳ್ಬಹುದು. ಸೊ ಇವನ್ನೆಲ್ಲ ಕೂಡ ಆರ್ಟ್ಸ್ ನಂತರ ನೀವು ಜನರಲಿಸಮ್ ಕೂಡ ಹೋಗ್ಬೋದು, ಲಾ ಸೈಡ್ ಕೂಡ ಹೋಗ್ಬೋದು, ಸಿವಿಲ್ ಸರ್ವಿಸ್ ಕೂಡ ಹೋಗ್ಬೋದು, ಸೈಕಾಲಜಿಕಲ್ಗೂ ಹೋಗ್ಬೋದು, ನಮ್ಮ ನಮ್ದು ಲೈಬ್ರರಿಯನ್ ಸೈಡ್ ಕೂಡ ನೀವು ಹೋಗ್ಬೋದು. ಇದಾಗಿತ್ತು ನನಗೆ ತಿಳಿದಕ್ಕಂಥ ವಿಚಾರ. ನಿಮಗೇನಾದರೂ ಯಾವುದಾದ್ರೂ ವಿಷಯ ಬಗ್ಗೆ ನಿಮಗೆ ಇನ್ ಡೆಪ್ತ್ ಮಾಹಿತಿ ಬೇಕಾದರೆ ಪ್ಲೀಸ್ ಕಮೆಂಟ್ ಮಾಡಿ. ನಾನು ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಹಾಗೂ ಪಾಲಕರಿಗೆ ಉತ್ತರವನ್ನು ಕೊಡಲಿಕ್ಕೆ ಖಂಡಿತವಾಗಿ ಪ್ರಯತ್ನ ಮಾಡ್ತೇನೆ. ಒಂದು ಒಳ್ಳೆಯ ಭವಿಷ್ಯಕ್ಕೋಸ್ಕರ ನಿಜವಾದ ಸರಿಯಾದ ನಿರ್ಧಾರ ಮಾಡಿ ಯಾವ ಒಂದು ಕೋರ್ಸ್ನಿಂದ ನಿಮಗೆ ಜಾಬ್ ಮಾಡಬಹುದು, ಅದರಲ್ಲೂ ಕೂಡ ಗ್ಯಾರಂಟಿ ಇದೆಯಾ ಅಂತ ಅನ್ಕೊಂಡು ನೀವು ಚೂಸ್ ಮಾಡೋದನ್ನ ಅತ್ಯುತ್ತಮ. ಸೊ ಇದಾಗಿತ್ತು ಒಂದು ಒಳ್ಳೆ ಇನ್ಫಾರ್ಮೇಶನ್. ನಾನು ಹೇಳಿದ್ದು ಜಸ್ಟ್ ಕೋರ್ಸ್ನ ಲಿಸ್ಟ್ಗಳನ್ನ ಯಾವುದೇ ರೀತಿಯಿಂದ ಇದನ್ನೇ ಮಾಡಿ ಅಂತ ನಾನು ಯಾವುದೇ ರೀತಿಯಿಂದ ಫೋರ್ಸ್ ಮಾಡ್ತಾ ಇಲ್ಲ. ನಿಮಗೂ ಕೂಡ ಆಯ್ಕೆ ಮಾಡೋದಕ್ಕಿಂತ ಮುಂಚೆ ನಿಮಗೂ ಕೂಡ ಅದ್ರ ಬಗ್ಗೆ ಒಂದು ಸ್ವಲ್ಪ ಅರಿವಿರಲಿ, ಈ ರೀತಿ ಕೂಡ ಇರುತ್ತೆ ಅಂತ. ಸೊ ಈ ಅರಿವಿನ ಮೂಡಿಸ್ಲಿಕ್ಕೆ ನಾನು ಒಂದು ಇನ್ಫಾರ್ಮೇಶನ್ ವಿಡಿಯೋಸ್ನ ಇವತ್ತು ಅಪ್ಲೋಡ್ ಮಾಡಿದ್ದೇನೆ. ಸೊ ಇಂಥ ಒಂದು ಇನ್ಫಾರ್ಮೇಶನ್ ವಿಡಿಯೋ ನಿಮಗೂ ಕೂಡ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಿಂದ ಎಲ್ಲರ ಜೊತೆ ನೀವು ಇದನ್ನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.